ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು. ಮೊದಲು ಗಂಟೆ ಬಾರಿಸುವ ಜೋಡಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಹಿಂಗಿಟ್ರೆ ಅವ್ರಿಗೆಲ್ಲಾನು ಹಂಗೆ ಮಾಡ್ಕೊಂಡು ಬರ್ಬೋದಲ್ಲ. ಬಾಯಿ ಮುಚ್ಕೊಂಡು ಕೂತ್ಕೊ, ನಾನು ಮಾಡ್ತೇನೆ. ಬಿಗ್ ಬಾಸ್ ಇಂದು ರಾತ್ರಿ 9:30. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ನನ್ನ ಫ್ರೆಂಡ್ಸಿಗೆ, ಎಲ್ಲ ನನ್ನ ಗುರು ಹಿರಿಯರು, ತಂದೆ ತಾಯಿ ಸಮಾನರಾದಂಥ ಎಲ್ರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳನ್ನ ಅರ್ಪಿಸುತ್ತಾ ಇವತ್ತಿನ ಕಂಟೆಂಟ್ ಅನ್ನ ಸ್ಟಾರ್ಟ್ ಮಾಡ್ಬಿಡೋಣ. ಯಾಕೆ ಅಂತಂದ್ರೆ ಕಾಯಕವೇ ಕೈಲಾಸ ಅಂತ ದೊಡ್ಡವರು ಹೇಳಿದ್ದಾರೆ. ಓಕೆ, ಕಾಯಕದಿಂದ ಕೈಲಾಸ ಕಾಣಬೇಕು, ಕಾಯಕದಿಂದ ಹೊಸ ವರ್ಷ ಹಳೆ ವರ್ಷ ಎಲ್ಲ ಕಾಣಬೇಕು ಅಂತ ಹೇಳ್ತಾರೆ. ಸೊ ಹಳೆ ವರ್ಷದಲ್ಲಿ ಏನೇನಾಗಿದೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಹೊಸ ವರ್ಷ ಹೊಸ ವಿಡಿಯೋ, ಮೊದಲನೇ ವಿಡಿಯೋ ನಿಮಗಾಗಿ. ಎಸ್ ಸ್ನೇಹಿತರೆ, ಇವತ್ತು ಬಿಗ್ ಬಾಸಿನ ಪ್ರೋಮೋನ ತಾವೆಲ್ಲರೂ ಕೂಡ ನೋಡ್ತಾ ಬಂದ್ರಿ. ಆ ಪ್ರೋಮೋದಲ್ಲಿ ಯಾರಿಗೂ ಈ ಧ್ರುವಂತವ್ರು ಏನಿದ್ದಾರಲ್ಲ, ಈ ಧ್ರುವಂತವ್ರಿಗೆ ನನ್ನ ಅನಿಸಿಕೆ ಪ್ರಕಾರ ಬಿಗ್ ಬಾಸಿನ ರೀತಿ ರಿವಾಜುಗಳು, ಆಟಗಳೇ ಗೊತ್ತಿಲ್ಲ ಅನಿಸ್ತದೆ. ಬಿಗ್ ಬಾಸ್ ನಲ್ಲಿ ಏನ್ ಆಡ್ಬೇಕು ಅಂತಂದೆ ಗೊತ್ತಿಲ್ದೇನೆ ಏನೇನೋ ಆಡ್ತಾ ಇದ್ದಾರೆ. ಇನ್ ಗೊತ್ತಾಗ್ಬಿಟ್ಟಿದ್ರು ಇನ್ನೊಂದು ಏನ್ ಆಡ್ಬಿಟ್ಟಿದ್ರು ಅವರು ಗೊತ್ತಿಲ್ಲ. ಈ ವ್ಯಕ್ತಿಗೆ ಏನು ಅಂದ್ರೆ ಒಂದು ಆಟಗಳನ್ನ ಹೆಂಗ್ ಆಡ್ಬೇಕು, ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅಲ್ಲ, ಒಬ್ಬ ಉಸ್ತುವಾರಿ ಆದಂತವನಿಗೆ ಅವನು ಏನ್ ಮಾಡ್ತಾ ಇದ್ದಾನೆ, ಏನ್ ಮಾಡ್ಬೇಕು, ಉಸ್ತುವಾರಿ ಹೇಗಿರ್ಬೇಕು, ಆಟದ ವೈಖರಿಗಳನ್ನ ಯಾವ ತರ ಹೇಳ್ಕೊಂಡ್ ಕೊಡ್ಬೇಕು ಅಥವಾ ಯಾವ ತರ ನೋಡ್ಕೋಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂತಹ ಯಾರಾದ್ರೂ ಒಬ್ರು ವ್ಯಕ್ತಿ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಅಂತಂದ್ರೆ ಅದು ಖಂಡಿತವಾಗಿ ಧ್ರುವಂತ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಈ ಧ್ರುವಂತವ್ರು ಅನ್ನೋದು ನನಗೆ ಇವತ್ತಿನವರೆಗೂ ಕಟ್ಟ ಕಡೆಯದಾಗಿ ಕಾಡ್ತಾ ಇರೋ ಪ್ರಶ್ನೆ. ಬಿಗ್ ಬಾಸ್ ಮನೆ ಅಂತ ಅಂದಾಗ ಅದರಲ್ಲೂ ಎಷ್ಟೋ ಜನರ ಕನ್ಸಾಗಿರುತ್ತಯ್ಯ, ನೀವು ಅಲ್ಲಿ ಹೋಗಿ ಒಳ್ಳೆ ಕೋತಿಗಳ ತರ ಆಡ್ತಾ ಕುತ್ಕೊಳ್ಳೋದಕ್ಕ ಬಿಗ್ ಬಾಸ್ ಮನೆ ಕಳ್ಸೋದು. ಅಲ್ಲಿ ಆಟದ ವೈಖರಿಗಳು ಏನು ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಧ್ರುವಂತ್ ನೀವು. ಯಾರೋ ಬಡವ್ರ ಮಕ್ಕಳು ಸಿಕ್ಬಿಡ್ತಾರೆ, ಹಾಕೊಂಡು ಅಮುಕ್ ಬಿಡ್ರಿ ಸುಮ್ನತ್ತ. ಅದರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಗಿಲ್ಲಿ ಬಗ್ಗೆ ಫುಲ್ಲು ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಬೇರೆ ಅದೇನ್ ಕತೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಏನು ಅಲ್ಲಿ ಒಳಗಡೆ ಹೋದ್ರೆ ಅದಿಲ್ವೇ ಇಲ್ಲ, ಟ್ವಿಸ್ಟೇ ಚೇಂಜು. ಏನ್ ಹೆಂಗ್ ಬೇಕೋ ಹಂಗೆ ಬರ್ತಾ ಐತೆ ಅಲ್ಲ. ಇವ ಹಿಂಗೇನು ಕರೆಕ್ಟಾಗಿ ಆಡ್ಬೇಕು ಅನ್ನೋದು ಗೊತ್ತಾಗಲ್ವೇನ್ರಿ ಧ್ರುವಂತವ್ರೆ ನಿಮ್ಗೆ? ಯಾವ ತರ ನೋಡ್ಕೋಬೇಕು, ಯಾವ ತರ ಬಿಡ್ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಅದು. ಆ ಸಾಮಾನ್ಯ ಜ್ಞಾನ ಇಲ್ಲ ಅಂತಂದ್ರೆ ಏನ್ ಹೇಳೋಣ ಹೇಳಿ ನಾನು ನಿಮ್ಗೆ. 10 ಸೆಕೆಂಡ್ ಪಾಸ್ ಮಾಡಿದ್ರೆ ಬೇರೆಯವರು ಆಟ ಆಡ್ದಂಗಿರ್ತಾರ, ಬೇರೆಯವ್ರು ಹೋಗ್ದಂಗಿರ್ತಾರ. ಎಸ್ ಸ್ನೇಹಿತರೆ, ಏನಿವತ್ತು ಬಿಗ್ ಬಾಸ್ ಅನ್ನೋದಿದೆ. ಫಸ್ಟ್ ಪ್ರೋಮೋದಲ್ಲಿ, ಹೊಸ ವರ್ಷದ ಫಸ್ಟ್ ಪ್ರೋಮೋದಲ್ಲಿ ಇವತ್ತು ಗಿಲ್ಲಿ ಬಗ್ಗೆ ಏನು ಕೊಟ್ಟೇ ಇಲ್ಲ. ಅಂದ್ರೆ ಅಶ್ವಿನಿ ಬಗ್ಗೆ ಏನು ಕೊಟ್ಟೇ ಇಲ್ಲ. ಅಶ್ವಿನಿ ಮೇಡಮ್ನವ್ರ ಬಗ್ಗೆ ಏನೇನು ಕೊಟ್ಟಿಲ್ಲ ಅನ್ನೋದೇ ವಿಪರ್ಯಾಸ. ಯಾಕೆ ಗೊತ್ತಿಲ್ಲ, ರಾತ್ರಿಗೆ ಏನೋ ಟ್ವಿಸ್ಟ್ ಇಟ್ಟಿರ್ಬೋದು. ಮತ್ತೆ ಇನ್ನೊಂದು ಪ್ರೋಮೋದಲ್ಲಿ ನೋಡ್ತೇನೆ ನಾನು, ಬಿಗ್ ಬಾಸ್ ಹೇಳ್ತಾರೆ ಈ ಮನೆಯ ರಾಜ ಗಿಲ್ಲಿ ನೀನು ಅಂತ. ಸಾಕು, ಬಿಗ್ ಬಾಸ್ ಹೇಳ್ತಾರಲ್ಲ, ಮತ್ತೆ ಹೊಸ ವರ್ಷ ಸ್ನೇಹಿತರೆ, ಬಿಗ್ ಬಾಸ್ ಅನ್ನೋದು ವರ್ಷ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಎಲ್ಲ ನನ್ನ ಆತ್ಮೀಯರಿಗೆ, ಎಲ್ಲ ನನ್ನ ಪ್ರೀತಿ ಪಾತ್ರರಿಗೆ, ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ, ಎಲ್ಲ ನನ್ನ ತಂದೆ ತಾಯಿ ಸಮಾನರಾದಂತ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಒಂದು ಟಿಕ್ ಮಾಡ್ಕೊಂಬಿಡ್ರಿ. ಇವತ್ತೆಲ್ಲ ಕುತ್ಕೊಂಡು ಅಂದ್ರೆ ಯಾರಾದ್ರೂ ಫ್ರೀ ಇದ್ದವ್ರಿದ್ರೆ ಅಥವಾ ಕೆಲಸ ಮಾಡೋದಕ್ಕೆ ಮೂಡಿಲ್ಲ, ನನಗೆ ಒಂಥರ ಏನೋ ಒಂಥರ ಮೂಡ್ ಆಫ್ ಆಗಿದ್ದೀನಿ, ಹಂಗಿದ್ದೀನಿ ಹಿಂಗಿದ್ದೀನಿ ಅಥವಾ ಇನ್ನೊಂದೇನೋ ಮತ್ತೊಂದೇನೋ ಅನ್ನೋಂಥವ್ರು ಯಾರಾದರೂ ಇದ್ರೆ ಇವತ್ತು ಟಿಕ್ ಮಾಡ್ಕೊಂಬಿಡಿ. ಹೋದ ವರ್ಷದ ನಾನು ಏನೇನೆಲ್ಲ ಮಾಡ್ಬಿಟ್ಟೆ ಅಂತ. ಅಂದ್ರೆ
ನಾನು ಏನು ಮಾಡಿದೆ, ಏನು ಕಡ್ದು ಕಟ್ಟೆ ಹಾಕದೆ, ನಾನು ಏನಾದರೂ ಒಂದು ಸ್ವಲ್ಪ ಗ್ರೋತ್ ಕಾಣೋ ಲೆವೆಲಿಗೆ ಬಂದ, ಅಥವಾ ಇದ್ದಿದ್ದ ಲೆವೆಲ್ಗಿಂತ ಡಲ್ ಆದ್ನ, ಏನಕ್ಕೋಸ್ಕರ ಡಲ್ ಆದೆ, ಯಾರಿಂದ ಡಲ್ ಆದೆ, ಅದು ಪ್ರೀತಿ ಪ್ರೇಮದಿಂದ ಡಲ್ ಆದ್ನ, ಅಥವಾ ಕೆಲಸ ಕಾರ್ಯಗಳಿಂದ ಡಲ್ ಆದ್ನ, ಅಥವಾ ಯಾವುದೋ ಒಂದು ನಂಬಿಕೆಯ ವ್ಯಕ್ತಿಗಳಿಂದ ಮೋಸ ಹೋಗಿ ಡಲ್ ಆದ್ನ, ಈ ವರ್ಷ ನಾನು ಏನು ಮಾಡಬೇಕು, ಹೇಗಿರ್ಬೇಕು, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇದನ್ನ ಎಲ್ರಿಗೂ ಖಂಡಿತವಾಗಿ ನಾನಂತೂ ಹೇಳ್ತಾ ಇಲ್ರಪ್ಪ, ನನ್ನನ್ನ ಇಷ್ಟಪಡ್ತಾ ಇರೋರು ಯಾರಿದ್ದಾರೆ, ಸ್ವಲ್ಪ ಜನ ಏನೋ ಇಷ್ಟಪಡ್ತಾ ಇರ್ತಾರೆ ನನ್ನನ್ನ, ನನ್ನ ಮಾತಿನ ಶೈಲಿಯನ್ನ, ನನ್ನ ಪ್ರೀತಿಯನ್ನ ಸೊ ಇಷ್ಟಪಡ್ತಾ ಇರ್ತಾರೆ. ಅಂಥವರಿಗೆ ಮಾತ್ರ ಸೀಮಿತ ಈ ಒಂದು ಮಾತು. ಬೇರೆಯವರೆಲ್ಲ ಸ್ಕಿಪ್ ಮಾಡ್ಕೊಂಡು ಅಥವಾ ಪಾಸ್ ಮಾಡ್ಬಿಟ್ಟು ಅಥವಾ ಸ್ಕ್ರೋಲಿಂಗ್ ಮಾಡ್ಕೊಂಡು ಹೊರಡ್ತಾ ಇರಿ, ಆಯ್ತಾ. ಇಲ್ಲಿ ಬಿಗ್ ಬಾಸಿನ ಪ್ರೋಮೋ ಒಂದು ಕಡೆಗಾದ್ರೆ, ಇನ್ನೊಂದು ಬಂದು ನನ್ನ ಪ್ರೀತಿ ಪಾತ್ರರಿಗೆ ಏನೋ ಒಂದು ಸ್ವಲ್ಪ ಹೇಳಬೇಕು ಅನ್ನಿಸ್ತು, ಮತ್ತೆ ನನ್ನ ಪ್ರೀತಿ ಪಾತ್ರರು ನನ್ನ ಮಾತನ್ನ ಕೇಳ್ತಾರೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಈ ಒಂದು ವರ್ಷ ಏನಿದೆ, ಫಸ್ಟೇ ಗೋಲ್ನ ನೀವು ಒಂದು ಗೋಲ್ ಫಿಕ್ಸ್ ಮಾಡ್ಕೊಂಬಿಡಿ. ಈ ಗೋಲ್ನ ನಾನು ರೀಚ್ ಮಾಡೇ ಮಾಡ್ತೀನಿ ಗುರು ಈ ವರ್ಷ. ನನಗೂ ಕೆಲವು ಗೋಲ್ ಇದಾವಪ್ಪ, ಓಕೆ, ನನಗೂ ಅಂದ್ರೆ ಕೆಲವು ಗೋಲ್ ಇಟ್ಕೊಂಡಿದ್ದೀನಿ. ನಾನು ಈ ವರ್ಷ ಇದನ್ನ ಮಾಡಲೇಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ, ಅದನ್ನ ಮಾಡ್ತೇನೆ ಕೂಡ, ಓಕೆ. ಸೊ ಅದೇ ತರ ನಿಮ್ಗೆ ಯಾವ್ದಾದ್ರು ಗೋಲ್ಗಳನ್ನ ನೀವು ಇಟ್ಕೊಂಡಿದ್ರೆ ದಯವಿಟ್ಟು ಅದ್ರ ಕಡೆ ಫೋಕಸ್ ಮಾಡಿ. ನೋಡಿ, ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ಅಂತಾರೆ, ಯಾರೋ ಏನೋ ಬಿಡ್ತಾರೆ, ಅದಲ್ಲ ಜೀವನ, ಓಕೆ. ಅನ್ನೋರು ಆಡೋರು ಬಂದು ನಿಮ್ಗೆ ಊಟ ಇಕ್ಕಲ್ಲ, ಬಾಯಲ್ಲಿ ಬಿಡ್ರಿ, ಊಟ ಕೊಡಿಸಲ್ಲ. ಪ್ರಪಂಚ ಹಾಳಾಗೋಗ್ತಾ ಇದ್ದೀರಾ ಅಂದ್ರೆ, ಹಾಳಾಗೋಗ್ಬೇಕು ಅಂತಂದ್ರೆ ಒಂದು ಸಿಗರೇಟ್ ಕೊಡಿಸ್ಬಿಡ್ತಾರೆ, ಒಂದು ಎಣ್ಣೆ ಕೊಡಿಸ್ಬಿಡ್ತಾರೆ. ಉದ್ಧಾರ ಆಗ್ತೀನ್ರಪ್ಪ, ಹೊಟ್ಟೆ ಶಿತಾಯ್ತೆ ಕಣ್ರೆ, ಊಟ ಕೊಡಿಸ್ರಿ ಅಂತಂದ್ರೆ ಕೊಡ್ಸೋರು ತುಂಬಾ ವಿರಳ, ಕೊಡ್ಸೋರು ಇಲ್ಲ ಅಂತ ಹೇಳ್ತಾ ಇಲ್ಲ, ತುಂಬಾ ವಿರಳ. ಹಾಗಾಗಿ ತಮ್ಮ ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೋಬೇಕು. ತಮ್ಮ ಕೆಲಸಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನಾವು ಹೆಂಗ್ ಹೋಗ್ಬೇಕು, ಯಾವ ದಾರಿಲಿ ಇರಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಈ ವರ್ಷ ಗಿಲ್ಲಿ ಗೆಲ್ಲೋದು ಪಕ್ಕ, ಆಯ್ತಾ. ಗೆಲ್ತಾನೆ ಬರ್ತಾನೆ ರಾಜಾರೋಷವಾಗಿ. ಈ ಸರಿ ನಮ್ಮ ಕರ್ನಾಟಕದ ಜನರ ಮನಸ್ಥಿತಿಯನ್ನ ಮನೆಯ ಮಾತಾಗಿರ್ತಕ್ಕಂಥವನು ನಮ್ಮ ಗಿಲ್ಲಿ, ಗಲ್ಲಿಗೂ ಗೊತ್ತಾಗೋ ಥರದಲ್ಲಿ ಆದಂಥವನು ನಮ್ಮ ಗಿಲ್ಲಿ, ಓಕೆನಾ. ಗೆಲ್ತಾನೆ, ಅವನ ಬಗ್ಗೆ ಖಂಡಿತವಾಗಿ ಮಾತಾಡೋಣ. ಇನ್ನೊಂದು ಮತ್ತೊಂದು, ಆದ್ರೆ ಅವನ ಬಗ್ಗೆ ನಾವು ಮಾತಾಡೋದು ಕೂಡ ಅಷ್ಟೇ, ಅಂದ್ರೆ ನಾವು ಮಾತಾಡುವಂಥದ್ದು ಅಷ್ಟೇ ಇದೆ, ಮಾತಾಡಲೇಬೇಕು. ಯಾಕೆಂತಂದ್ರೆ ಬಡವ್ರ ಮಕ್ಕಳನ್ನ ಬಡವ್ರು ಬೆಳೆಸ್ದೆ ಇನ್ಯಾರ್ರೀ ಬೆಳೆಸ್ತಾರೆ, ನಮ್ಮಂತ ನಿಮ್ಮಂತ ಬಡವರೇ ಬೆಳೆಸ್ಬೇಕು, ಓಕೆನಾ. ಬೆಳೆಸೋಣ, ಒತ್ತು ಮೆರೆಸೋಣ. ಅದ್ರ ಜೊತೆಗೆ ನಮ್ಮ ಒಂದು ಗೋಲ್ನು ಕೂಡ ಸೆಟ್ ಮಾಡ್ಕೊಳ್ಳೋಣ. ನಮ್ಮ ಗೋಲ್ ಹೇಗಿರ್ಬೇಕಂದ್ರೆ, ನಾವು ಏನು ಮಾಡಬೇಕು, ಏನು ಬಿಡಬೇಕು, ಈ ವರ್ಷ ಏನೇನೆಲ್ಲ ನಾವು ಕೆಟ್ಟ ಕೆಲಸಗಳನ್ನ ಮಾಡ್ಬಿಟ್ವಿ, ಈ ವರ್ಷ ಏನೇನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಬಿಟ್ವಿ, ಹೇಗಿರ್ಬೇಕು, ಜೀವನದಲ್ಲಿ ಏನು ಅಚೀವ್ ಮಾಡಬೇಕು. ತಂದೆ ತಾಯಿ ಹುಟ್ಟಿಸಿದ್ದಾರೆ, ನಾವು ಬಡವ್ರನಾಗ ಹುಟ್ಟಿಸಿದಾರೋ ಶ್ರೀಮಂತರಾಗಿ ಹುಟ್ಟಿಸಿದಾರೋ ಇನ್ನೊಂದು ಮತ್ತೊಂದು ಬೇಡ ನಮಗೆ. ನಾವು ಹೇಗಿರ್ತೀವಿ, ಹೇಗೆ ಬೆಳಿತೀವಿ, ಹೇಗೆ ಹೆಸರು ಮಾಡ್ತೀವಿ, ಒಳ್ಳೆ ತಂದಿಂದ ಒಳ್ಳೆ ಪ್ರೀತಿ ಹೇಗೆ ಗಳಿಸ್ತೀವಿ ಅನ್ನೋದ್ರ ಕಡೆ ಫೋಕಸ್ ಮಾಡೋಣ. ತಂದೆ ತಾಯಿಗಳನ್ನ ಹೆಂಗ್ ಸಾಕ್ತಿವಿ ಅನ್ನೋದ್ರ ಕಡೆ ಫೋಕಸ್ ಮಾಡೋಣ. ನಮ್ಮನ್ನ ಯಾರು ಇಷ್ಟಪಡ್ತಾರೆ, ನಮ್ಮನ್ನ ಯಾರು ಪ್ರೀತಿಯಿಂದ ಮಾತಾಡಿಸ್ತಾರೆ, ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೆ ಅಂಥವ್ರಿಗೆ ನಾವು ಕೂಡ ಅಷ್ಟೇ ಪ್ರೀತಿ ಕೊಡುವಂಥದ್ದನ್ನ ಮಾಡೋಣ. ಹೋದ ವರ್ಷ ಯಾರು ಇಲ್ಲಿ ಸಾಚವಾಗಿರುವಂಥವ್ರು ಯಾರು ಇಲ್ಲ ಪ್ರಪಂಚದಲ್ಲಿ, ನಾನಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಯಾರು ಕೂಡ ಸಾಚ ಇಲ್ಲ. ಸೊ ನಾವೇನ್ ಕೆಟ್ಟ ಕೆಲಸ ಮಾಡ್ಕೊಂಬಂದ್ವಿ, ನಾವೇನ್ ಅಂದ್ರೆ ಕೆಟ್ಟದಾಗಿ ಥಿಂಕ್ ಮಾಡಿದ್ವಿ, ನಾವೇನು ಅಂದ್ರೆ ಅದನ್ನ ಹೆಂಗ್ ಚೇಂಜ್ ಮಾಡ್ಕೋಬೇಕು, ಹೆಂಗಿರ್ಬೇಕು, ಜೀವನ ಹೆಂಗ್ ನಡೆಸ್ಬೇಕು, ಇದ್ರ ಕಡೆ ದಯವಿಟ್ಟು ಫೋಕಸ್ ಮಾಡಿ ಅಂತ ಕೇಳ್ಕೊಂತೀನಿ, ಓಕೆನಾ. ಎಲ್ಲರೂ ಫೋಕಸ್ ಮಾಡಿ ನಿಂತ್ಕೊಳ್ಳೋಣ, ಓಕೆ. ನಮ್ಮ ಸ್ನೇಹಿತರು ಯಾರೇ ಆಗ್ಬೋದು, ಏನೇ ವಿಚಾರದಲ್ಲಿ ಏನೇ ಕೇಳಿದ್ರು ಕೂಡ ನನ್ನ ಕೈಲಾಗುವಂಥದ್ದನ್ನ ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ. ಅದು ಗೊತ್ತು ಗುರಿ ಇಲ್ಲದೆ ಇರೋರ್ಗೂ ಕೂಡ ಮಾಡಿದ್ದೀನಿ, ಗೊತ್ತಿರೋರ್ಗೂ ಕೂಡ ಮಾಡಿದ್ದೀನಿ. ಅದು ನನ್ನ ಒಂದು ಮನಸ್ಥಿತಿ. ಮತ್ತೆ ನನಗೆ ಬೆಂಗಾವಲಾಗಿ ನಿಂತಿರುವಂತ ಕೆಲವು ಸ್ನೇಹಿತರಿದ್ದಾರೆ, ಕೆಲವು ಹಿತೈಷಿಗಳಿದ್ದಾರೆ. ಸೊ ಅವ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೀವನ ಅನ್ನೋದು ಬಹಳ ದೊಡ್ಡ ಮಟ್ಟಕ್ಕಿದೆ, ದೊಡ್ಡದಾಗಿ ಸಾಗಿಸ್ಕೊಂಡು ಹೋಗೋಣ, ಓಕೆ.
ವಿಭಿನ್ನವಾಗಿ ಏನೋ ಡಿಫ್ರೆಂಟ್ ಆಗಿ ಮಾಡೋಣ. ಈ ವರ್ಷ ನನ್ನ ಮಗಂದು ಕಡ್ದ ಕಟ್ಟೆಗೆ ಹಾಕೇ ಬಿಡೋಣ ಗುರು. ನಮ್ಮ ಜೊತೆಗೆ ನೀವು ಇರಿ, ನಿಮ್ಮ ಜೊತೆಗೆ ನಾನು ಇರ್ತೇನೆ. ಹೊಸ ಹೊಸ ಯೋಜನೆಗಳನ್ನು ಕೂಡ ಹಾಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದನ್ನ ವಿಶ್ಲೇಷಣೆ ಕೊಡಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ದೇವೆ ನಮ್ಮ ತಂಡ. ಖಂಡಿತವಾಗಿ ಅದ್ರ ಕಡೆಗೆ ಫೋಕಸ್ ಮಾಡೋಣ, ನಿಂತ್ಕೊಳ್ಳೋಣ. ಹೊಸ ಹೊಸ ವಿಚಾರಧಾರಣೆಗಳನ್ನ ಖಂಡಿತವಾಗಿ ನಿಮ್ಗೆ ಈ ವರ್ಷ ತಲುಪಿಸ್ತೀನಿ ನಾನು. ಹೊಸ ಹೊಸ ಆವಿಷ್ಕಾರಗಳನ್ನ ನಮ್ಮ ಚಾನಲ್ ಕಡೆಯಿಂದ ನಾವು ಕೊಡ್ತೀನಿ ಸರಿ, ಓಕೆನಾ? ಇದು ಇವತ್ತಿನ ವಿಶೇಷ, ಹೊಸ ವರ್ಷದ ವಿಶೇಷ. ನಿಮ್ಗೇನು ಅನ್ನಿಸ್ತು ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.